नमोदकहस्ता क्षामरकर्ण विलंबित सूत्र वामन रूपा महेश्वर पुत्रा विघ्न निवारक पादा नमस्ते 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 नमः। ओम गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्मा तस्मै श्री गुरुवे नमः। पूजा राघवेन्द्राय सत्वधर्मरथाय च नमः। कामधेनुवे वक्रतुण्ड महाकाय सूर्यकोटि समप्रभा निर्विघ्नं कुरु मे देवा सर्वकार्येषु कार्यदा। ओम नमो नमो श्री मारुतेशा ओम नमो नमो श्री मारुतेशा ओम नमो नमो श्री मारुतेशा ओम नमो मारुतेशा ओम नमो मारुतेशा जय नीरू जगदीशा ओम नमो मारुतेशा ನಮನಾಡಿನ ಕನಕನದಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ.
ನಮಸ್ಕಾರ ಸುರಪ್ ಸಾಕ್ ಅವ್ರಿಗೆ. ನಮಸ್ಕಾರ ರೀ ಗೋವಿಂದಪ್ಪನವ್ರ. ನಮಸ್ಕಾರ ನಮಸ್ಕಾರ. ಅಲ್ರಿ ಗೋವಿಂದಪ್ಪನವ್ರ, ನಾ ಹೇಳಿ ಅಂತ ವಿಷಯ ನಿಮ್ಗ ಎಲ್ಲಾ ತಿಳಿಸಿದ್ರೇನ್ರಿ? ತಿಳಿದೈತ್ರಿ. ನೀವು ಹೇಳಿದ ವಿಷಯ ನನಗೆ ಗೊತ್ತಾಗ್ಲಿಲ್ರಿ, ಅದಕ್ಕೆ ಭೇಟಿ ಆಗ್ಬೇಕಂತ ಬಂದ್ ನೋಡ್ರಿ ಸಾಹೇಬ್ರ. ಇಲ್ಲ ಗೋವಿಂದಪ್ಪನವ್ರ, ಇಂದು ನಮ್ಮ ಮನೆಯಲ್ಲಿ ನನ್ನ ಮಗಳ ಭಾರತೀಯ ನಿಷೇಧ ಕಾರ್ಯಕ್ರಮವಿದೆ. ತಾವು ಕೂಡ ನಮ್ಮ ಕುಟುಂಬದ ಒಬ್ಬ ಸದಸ್ಯರಿದ್ದಂತೆ. ಅದಕ್ಕಾಗಿ ನಮ್ಮ ನಿಷೇಧ ಕಾರ್ಯಕ್ರಮಕ್ಕೆ ಯಾರ್ಯಾರನ್ನ ಹೇಳ್ಬೇಕಂತ ತಮ್ಮ ಸಲಹೆಯನ್ನು ಕೇಳಲು ನಾನು ಕರೆಸಿದೆ ಅಷ್ಟೇ. ತಿಳಿತು ಬಿಡ್ರಿ ಸಾಹೇಬ್ರೆ. ಸರ್, ನಿಮ್ಮ ಮಗಳ ಬಾಡ್ತಿ ವರ ಯಾರಂತ ಗೊತ್ತಾಗ್ಲಿಲ್ರಿ ಸಾಹೇಬ್ರ. ಗೋವಿಂದಪ್ಪನವ್ರ, ವರ ಬೇರೆ ಯಾರೂ ಅಲ್ರಿ, ನನ್ನ ತಂಗಿ ಪದ್ಮಾವತಿಯ ಮಗ ಮಂಜು. ನನ್ನ ತಂಗಿಯು ಸಾಯುವ ಸಮಯದಲ್ಲಿ ನನ್ನಿಂದ ಒಂದು ಮಾತನ್ನು ತೆಗೆದುಕೊಂಡಿದ್ದಾರ್ರಿ. ಅಣ್ಣ, ನಾನಂತೂ ಬಡವಿ. ನಾನು ಸತ್ತು ಹೋದ ಮೇಲೆ ನನ್ನ ಮಗ ಮಂಜು ಅನಾಥನಾಗ್ತಾನ. ಅವನನ್ನು ದತ್ತು ಪಡೆದುಕೊಂಡು ಅವನಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಂತ ನನ್ನಿಂದ ಮಾತು ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ನಾನು ಕೂಡ ಅವನನ್ನು ಲಾಲನೆ ಪಾಲನೆ ಪೋಷಣೆ ಮಾಡಿ ವಿದ್ಯಾಭ್ಯಾಸ ಕೊಡಿಸಿ ಅವನನ್ನೀಗ ಮಿಲಿಟರಿಯಲ್ಲಿ ಸೇರಿಸಿದ್ರಿ ಗೋವಿಂದಪ್ಪನವ್ರ. ಅವನು ಕೂಡ ಮಿಲಿಟರಿಯಲ್ಲಿ ಕ್ಯಾಪ್ಟನ್ ಕೆಲಸ ಮಾಡ್ತಾ ಇದ್ದಾನೆ. ಈಗೇನೋ ರಜೆ ಅಂತ 4 ದಿವಸ ಊರಿಗೆ ಬಂದಾನ್ರಿ. ಈ ರಜಾ ಮುಗಿದ್ರಾಗ ಅವ್ರಿಬ್ಬರಿಗೂ ನಿಷೇಧ ಕಾರ್ಯಕ್ರಮ ಮುಗಿಸಿ ಅವ್ರ ಲಗ್ನದ ದಿನಾಂಕವನ್ನು ಗೊತ್ತುಪಡಿಸಿದ್ರಾಯ್ತು ಎಂಬುದೇ ನಾನು ವಿಚಾರ ಗೋವಿಂದಪ್ಪ. ತಿಳಿತು ಬಿಡು ಸಾಹೇಬ್ರೆ. ಅಂದಾಗ ನಿಮ್ಮ ಮಗಳ ಬಾರ್ತಿನ ಕರೀರಿಲ್ಲ ಆಟ. ಇಲ್ಲೇ ಅದಾನ್ರಿ, ಕರಿತೀನಿ ರೀ. ಭಾರತಿ, ಅಮ್ಮ ಭಾರತಿ. ಹೇಳಿ ಅಪ್ಪಾಜಿ. ಅಮ್ಮ ಭಾರತಿ, ನಮ್ಮ ಮನೆಗೆ ಗೋವಿಂದಪ್ಪನವ್ರು ಬಂದಾರಮ್ಮ. 1-2 ಕಪ್ ಕಾಫಿ ತಗೊಂಬ ಹೋಗು. ಆಯ್ತು ಅಪ್ಪಾಜಿ. ಸರಿ ಅಮ್ಮ, ಹೋಗಿ ಬಾ. ಯಜಮಾನ್ರ, ನಿಮ್ಮ ಮಗಳ ಬಾಡ್ತಿ ಎಲ್ಲಿ ತಗ ಓದಾಡ್ರಿ ಸಾಹೇಬ್ರ? ಚಲೋ ಅದ, ಅದಕ್ಕೇನಿಲ್ಲ. ಗೋವಿಂದಪ್ಪನವ್ರ, ಈ ವರ್ಷ ನಮ್ಮ ಭಾರತೀಯ BA ಮುಗೀತ್ರಿ. ಇದೇ ವರ್ಷ ಅವ್ರಿಬ್ರು ಲಗ್ನಾಟ ಮಾಡಿಬಿಟ್ರ ಅಂತ ನಮ್ ಜವಾಬ್ದಾರಿಯಲ್ಲಿ ಜಟ್ ಕಡ್ದಂಗ ಆಗ್ತೈತ್ರಿ. ಬಹಳ ಬಹಳ ಒಳ್ಳೇದು ಮಾಡಿ ನೋಡಿ ಗೋವಿಂದಪ್ಪ. ತೆಗೆದುಕೊಳ್ಳಿ. ಅಮ್ಮ ಭಾರತಿ, ತುಂಬಾ ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ. ಅದ್ಭುತ ಕಾಪಿ. ಭಾರತಿ ಮಗಳ, ನಿನ್ನ ಮಾವ ಮಂಜುನ ಕರಿವಾಟ ಬಹಳ ದಿನ ಆಗೈತೆ ನೋಡಿಲ್ಲ. ಅಯ್ಯೋ, ನಾನು ಕರೆಯೋದಿಲ್ಲ ಅಂಕಲ್, ನನ್ಗೆ ತುಂಬಾ ನಾಚಿಕೆ ಆಗುತ್ತೆ. ರೀ ಗೋವಿಂದಪ್ಪನವ್ರ, ನಮ್ ಭಾರತಿ ತುಂಬಾ ನಾಚಿಕ್ ಸ್ವಭಾವ ಹುಡುಗಿರಿ. ಇರ್ಲಿ ಬಿಡಿ, ನಾನೇ ಕರಿತೀನಿ. ಮಂಜು, ಏ ಮಂಜು, ಬಾರಪ್ಪ ಇಲ್ಲಿ. ಯಾಕೆ ಮಾವ ಕರೆದ್ರಲ್ಲ? ನೋಡಪ್ಪ ಮಂಜು, ಇವರು ಗೋವಿಂದಪ್ಪ ಅಂತ ಈ ನಮ್ಮ ಮನೆ ಹಿತೈಷಿಗಳಪ್ಪ. ನಮಸ್ಕಾರ ಯಜಮಾನ್. ಹುಲಿ ನೋಡಾಗೈತೆ ನೋಡ್ರಿ. ಒಳ್ಳೆ ಹುಡುಗನ ತಗೊಂಡ್ ಮಾಡಿಬಿಡ್ರಿ ಸಾಹೇಬ್ರ. ಎಷ್ಟೊಂದು ವಿನಯ ಭಕ್ತಿಯಿಂದ ಇದ್ದಿರ್ಬೇಕ್ರಿ. ನಮ್ಮ ಊರ್ ಹುಡುಗ ಇಂತಾವ. ಗೋವಿಂದಪ್ಪನವ್ರ, ನಮ್ಗಾರ ಏನ್ ಕಡಿಮೆ ಆಗೈತ್ರಿ? ಇರಾಕ್ ಒಬ್ಬಾಕಿ ಮಗಳ, ಇರೋ ಒಬ್ಬಳೆ, ಅವ್ರು ತಿಂದು ಉಂಡುದಾರ ಮಗಳಿಕ್ರಿ. ಹಂಗ ಹುಲಿ ಹಂಗದಾರ ಬಿಡ್ರಿ. ನೋಡಮ್ಮ ಭಾರತಿ, ಇವತ್ತು ನಿಮ್ಮಿಬ್ಬರ ನಿಷೇಧ ಕಾರ್ಯಕ್ರಮ. ಅದಕ್ಕಾಗಿ ನಾನು ಊರಿನ 4 ಜನರ ಪ್ರಮುಖರಿಗೆ ಹೇಳಿ ಅತ್ತ ಆಚಾರ್ಯ ಕೂಡ ಭೇಟಿಯಾಗಿ ಬರ್ತೀನಮ್ಮ ಭಾರತಿ. ನಾ ಮರಳಿ ಬರೋದ್ರಾಗ ನೀ ಎಲ್ಲ ಸಿದ್ಧತೆ ಮಾಡ್ಕೋಬೇಕಮ್ಮ. ಭಾರತಿ, ಇನ್ನೊಂದು ವಿಷಯ ಅಮ್ಮ, ಅತ್ತ ನಿನ್ನ ಗೆಳತಿಯರಿಗೆ ಬರಲು ಕೂಡ ಹೇಳಮ್ಮ. ಮಂಜು, ನೀನು ಕೂಡ ನಿನ್ನ ಸ್ನೇಹಿತರಿಗೆ ಪುನಸ್ಕರಿಸ್ತಾನೆ. ಗೋವಿಂದಪ್ಪನವ್ರ, ನಾವು ಆಚಾರ್ಯ ಭೇಟಿಯಾಗಿ ಬರೋನು ಬನ್ನಿ. ಸಾಹೇಬ್ರ, ಮ್ಯಾಗಿನ ವಾಣಿಗೆ ತೆಳಗಿನ ಹೋಗಿ ಹೇಳಿ ಬರ್ ನೋಡ್ರಿ. ಅತ್ತ ಶನಿವಾರ ಶಿವರಾಪ್ಪ ಅವ್ರಿಗೆ ಹೇಳೇ ಬಾರಪ್ಪ ಅತ್ತ. ಹಂಗ ಸಾಹೇಬ್ರ, ಒಣಕ್ಯಾರ ಹಿರಾಪಗ ಅಡಿಗೆ ಮಾಡಕ್ ಹೇಳ್ಬಿಡ್ ನೋಡ್ರಿ.
ಅಡಿಗೆ ಚಲೋ ಮಾಡ್ತಾನೆ ಹೇಳ್ರಿ ನೋಡ್ರಿ. ಅಡಿಗೆ ಸಂಬಂಧ ಇಲ್ಲ ಒಂದ್ ಕೊಟ್ರ ಸಾಕ್ರಿ ಸಾಹೇಬ್ರ. ನೋಡಿ ಎಲ್ಲಾ ವ್ಯವಸ್ಥೆ ಚಲೋ ಮಾಡ್ತೀರ ಹ್ಞೂ ಒಟ್ಟ ಉಪ್ಪಿಲ್ಲ ಅಡಿಗೆ ಮಾಡಿಬಿಡ್ತಾನೆ. ನಡಿ ಸಾಹೇಬ್ರ ಹೋಗು ನೋಡ್ರಿ. ಬಾ ಹೋಗಿ ಬರ್ಲಿ. ಮಾವ ಬನ್ನಿ ಊಟ ಮಾಡ್ಕೊಂಡು ಹೋಗೋವ್ರಂತೆ. ಸದ್ಯಕ್ಕೆ ಊಟ ಏನು ಬೇಡ ಭಾರತಿ. ನಾನು ಆದಷ್ಟು ಬೇಗ ಹೋಗಿ ನನ್ನ ಸ್ನೇಹಿತರಿಗೆ ನಮ್ಮ ನಿಶ್ಚಿತಾರ್ಥ ವಿಷಯ ತಿಳಿಸಿ ಬರುತ್ತೇನೆ. ಅಯ್ಯೋ ನಿಂತ್ಕೊಳ್ಳಿ ಮಾಮಾಜಿ. ಯಾಕೆ ಭಾರತಿ, ಏನಾಯ್ತು? ಮಾಮ ನೀವು ಈ ಊರಿಗೆ ಬರುವುದೇ ಅಪರೂಪ. ಬಂದರೂ ಕೂಡ ಇರುವುದು ಬರೀ 4-6 ದಿವಸ ಮಾತ್ರ. ನಿಮ್ಮ ಜೊತೆ ಒಂಟಿಯಾಗಿ ಏಕಾಂಗಿಗೆ ಮಾತನಾಡಬೇಕಂತ ಬಹಳ ದಿನದಿಂದ ಬಯಕೆ ಇಟ್ಟುಕೊಂಡಿದ್ದೇನೆ. ಹೇಗೋ ನೀವಿವತ್ತು ಮನೆಯಲ್ಲಿ ಒಬ್ಬರೇ ಇದ್ದೀರಾ, ಅದಕ್ಕಾಗಿ ಸ್ವಲ್ಪ ಕುಳಿತುಕೊಳ್ತೀರಾ? ನೋಡು ಭಾರತಿ, ಕೂತು ಮಾತಾಡೋಷ್ಟು ಸಮಯ ಇವತ್ತಿಲ್ಲ. ಹೇಗೂ ಇನ್ಮೇಲೆ ಮದುವೆ ಆದ್ಮೇಲೆ ನನ್ನ ಜೊತೆನೇ ಇರ್ತೀಯಲ್ಲ, ಕೂತ್ಕೊಂಡು ಬೇಕಾದಷ್ಟು ಮಾತಾಡುವಂತೆ. ಅಂದ್ರೆ ಇವತ್ತು ನನ್ನ ಮಾತಿಗೆ ಮಾನ್ಯತೆ ಇಲ್ವೇನು? ಛೇ, ಯಾರು ಹೇಳಿದ್ರು? ಖಂಡಿತ ಇದೆ ಭಾರತಿ. ನೋಡು, ಮದುವೆಗೆ ಮುಂಚೆ ಅನಿರೀಕ್ಷಿತವಾಗಿ ನಾವಿಬ್ರು ಎಂದು ಏಕಾಂಗಿಯಾಗಿದ್ದೀವಿ. ನಿನ್ನ ಜೊತೆ ಮಾತಾಡೋ ಬಯಕೆ ನನಗೂ ಇದೆ. ಮದುವೆಗೆ ಮುಂಚೆ ಒಂದು ವಿಷಯ ಕೇಳ್ಬೇಕಂತ ಮಾಡಿದ್ದೀನಿ, ಕೇಳ ಭಾರತಿ? ಕೇಳಿ ಮಾವ, ನಿಮ್ಮ ಮಾತಿಗೆ ನಾನು ಮನ ಬಿಚ್ಚಿ ಮಾತನಾಡುವೆ. ಯಾಕೆ ಈ ಸಂಕೋಚ? ನಾನೇನು ಬೇರೆಯವಳಲ್ಲ, ನಾನು ನಿಮ್ಮ ಭಾರತಿ. ಹೆತ್ತವರನ್ನ ಕಳೆದುಕೊಂಡ ಅನಾಥನಾಗಿದ್ದ ನಾನು ನಿಮ್ಮ ತಂದೆಯವರು ಅಂದ್ರೆ ನನ್ನ ಸೋದರ ಮಾವ ಕೊಟ್ಟ ಆಶ್ರಯದಲ್ಲಿ ಬೆಳೆದು ದೊಡ್ಡವನಾಗಿದ್ದೆ. ಅವರ ಋಣದ ಭಾರ ನನ್ನ ಮೇಲಿದೆ. ನಮ್ಮ ರಕ್ತ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿ ಅಂತ ನಮ್ಮಿಬ್ಬರ ಮದುವೆಗೆ ನಿಶ್ಚಯಿಸಿದ್ದಾರೆ. ನಾನಂತೂ ನಿನ್ನ ಮನಸಾರೆ ಮೆಚ್ಚಿ ಮದುವೆಗೆ ಒಪ್ಕೊಂಡಿದ್ದೀನಿ. ನಿನಗೂ ಒಪ್ಪಿಗೆ ಇದೆ ತಾನೇ? ಯಾಕಂದ್ರೆ ಈ ವಿಷಯದಲ್ಲಿ ಯಾವುದೇ ಸಂಕೋಚ ಎಂದು ಹೇಳು. ನೀನು ಪಾಪ ನಿಜ ಹೇಳಬೇಕು ಅಂದರೆ ಎಂದು ನನ್ನ ಹೃದಯ ಹೂವಾಗಿ ಅರಳಿತು ಅಂದೆ. ಈ ಹೂವಿನ ಮಕರಂದ ಹೇರುವ ದುಂಬಿ ದೇವರು ನೀವೇ ಅಂತ ತಿಳಿದುಕೊಂಡು ಮಾನಸಿಕವಾಗಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ಈ ಜೀವ ಇರುವುದೇ ನಿಮಗೋಸ್ಕರ ಮಾವ. ನಾನು ಈ ಜೀವನದಲ್ಲಿ ಮದುವೆ ಅಂತ ಆದರೆ ಅದು ನಿಮ್ಮ ಜೊತೆನೆ ಅಂತ ನಿರ್ಧಾರ ಮಾಡಿದ್ದೇನೆ. ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಮಾವ. ಈ ಮಾತನ್ನು ನಿಮ್ಮ ಪಾದ ಸಾಕ್ಷಿಯಾಗೆ ಹೇಳುವೆ. ಭಾರತಿ, ನಿಜಕ್ಕೂ ನಿನ್ನಂತವಳು ನನಗೆ ಸತ್ಯಾಗಿ ಸಿಗ್ತಾ ಇರೋದು ನನ್ನ ಪೂರ್ವಜನ್ಮದ ಪುಣ್ಯ. ನಾನು ಯಾಕೆ ನಿನ್ನ ಅಭಿಪ್ರಾಯ ಕೇಳಿದೆ ಅಂದರೆ, ನೋಡು, ನೀನೀಗ ವಯಸ್ಸಿಗೆ ಬಂದವಳು, ಅದು ಅಲ್ಲದೆ ವಿದ್ಯಾವಂತಳು. ನಿನಗೂ ಒಂದಿಷ್ಟು ಆಸೆ ಆಕಾಂಕ್ಷೆಗಳು ಇರ್ತವೆ ಅಲ್ಲ. ನಿನ್ನ ಕನಸುಗಳಿಗೆ ನಾನು ಅಡ್ಡಿ ಆಗಬಾರ್ದು ಅಂತ ಕೇಳಿದೆ ಹೊರತು ನಿನ್ನ ಮನ ನೋಯಿಸಬೇಕು ಅಂತಲ್ಲ. ಬಾಬಾ, ಇಲ್ಲಿವರೆಗೂ ನಾನು ನಿಮ್ಮ ಮನಸ್ಸಿಗೆ ನೋವಾಗಂತೆ ನಡೆದುಕೊಂಡಿದ್ದೀನಾ? ಛೇ, ಯಾವತ್ತೂ ಇಲ್ಲ ಭಾರತಿ. ನನ್ನ ಜೊತೆ ಪ್ರೀತಿ ಗೌರವದಿಂದಾನೇ ನಡ್ಕೊಂಡಿದ್ದೀಯ. ನಾನು ಅಷ್ಟೇ. ಮದುವೆ ಆದಮೇಲೆ ನಿನಗೆ ಯಾವುದು ತೊಂದರೆ ಆಗದಂತೆ ನಡ್ಕೋತೀನಿ. ನಮ್ಮಿಬ್ಬರ ನಡುವೆ ನಂಬಿಕೆ ಅನ್ನೋ ಒಂದು ಹಗ್ಗದ ಎಳೆಯಿದ್ರೆ ಸಾಕು. ಈ ಜೀವದ ಕಟ್ಟ ಕಡೆ ಉಸಿರತನ ನಿನ್ನ ಪ್ರೀತಿ ಜೊತೆ ಜೋತಾಡಾಕ ಈ ನನ್ನ ಕೈಗೆ ಕಸ ಉಳಿಸ್ಕೊಂಡಿರ್ತನ. ತುಂಬ ಥ್ಯಾಂಕ್ಸ್ ಮಾವ. ಈ ನನ್ನ ಕನಸು ನನಸಾಯಿತು ಮಾವ. ಇನ್ಮೇಲೆ ನಾನು ನಿಮ್ಮ ಕೂದಲೆಳೆಗೆ ಕೊಂಕಾಗದಂತೆ ನೋವಾಗದಂತೆ ನಿಮ್ಮ ಹೆಂಡತಿಯಾಗಿ ಬಾಳೆ ಮಾಡ್ತೀನಿ, ಸರಿನಾ ಮಾವ? ತುಂಬ ಹೊತ್ತಾಯ್ತು, ಬನ್ನಿ ಊಟ ಮಾಡೋರಂತೆ. ಊಟ ಏನ್ ಬೇಡ, ಮತ್ತೇನು ಬೇಕು ನಿಮಗೆ? ಏನ್ ಕೇಳಿದ್ರು ಕೊಡ್ತೀಯಾ? ಕೇಳಿ ಮಾವ, ಕೊಡ್ತೀನಿ. ಒಂದೆರಡು ಮುತ್ತು ಕೊಡ್ತೀನಿ.
ಯಾರು ಸುಮ್ಮನಿದ್ದ ಈ ನನ್ನ ಮನವನ್ನು ಬಡಿಸಿದ್ದ ದೈವ ಯಾರು? ರಂಬೆ, ಊರ್ವಶಿ, ಮೇನಕೆ, ಇವರೆಲ್ಲರನ್ನು ನಾಚಿಸುವಂತ ಚೆಲುವೆ ಗೋರಪ್ಪನ ಮಗಳು. ಯೌವನ ತುಂಬಿ ಹಾರಾಡುತ್ತಿರುವ ಚಿಟ್ಟೆಗಳ ಹರೆಯದ ನೊರೆ ಉಕ್ಕಿ ಹರಿಯುತ್ತಿರುವಾಗ ನೆಕ್ಕಿ ದಾಹ ತೀರಿಸಿಕೊಳ್ಳುವ ನರರಾಕ್ಷಸ ನಾನು. ಕಣ್ಣಿಗೆ ಕುಕ್ಕುವ ಬಣ್ಣದ ಹಕ್ಕಿಗಳನ್ನು ಈ ನನ್ನ ಕಾಮ ಬಲೆಗೆ ಬೀಸಿಕೊಳ್ಳುವ ಕಣ್ಣಿಟ್ಟ ಕಳನಾಯಕ ಇವನು. ಸಂಪತ್ತಿನ ಸಾಮ್ರಾಜ್ಯವನ್ನೇ ಸೃಷ್ಟಿಸಬೇಕೆಂದು ಈ ಊರಿಗೆ ಕಾಲಿಟ್ಟಿರುವೆ. ಈ ನನ್ನ ಆಸೆಗೆ ಯಾವನಾದ್ರೂ ಅಡ್ಡಿ ಬಂದ್ರೆ ಅವನ ಕತೆ ಆ ದೇವನೇ ಬಲ್ಲ. ಕರ್ಮೇಂದ್ರ, ಕಲಿಯುಗದ ಕರ್ಮೇಂದ್ರ. ಏನೇ ರೂಪ, ಮದುವೆ ವಿಷಯ ಪ್ರಸ್ತಾಪ ಮಾಡಿದ್ರಿ ಸಾಕು. ಈ ನಿನ್ನ ಮುದ್ದಾದ ಮುಖವನ್ನು ಕೆಡಿಸ್ತೀಯಲ್ಲ, ಯಾಕೆ? ಮದುವೆ ಅಂದ್ರೆ ನಿನಗೆ ಇಷ್ಟನೇ ಇಲ್ವೇನು? ಥು, ಹೆಣ್ಣಿಗೆ ಮದುವೆ ಎನ್ನುವುದು ಒಂದು ಬಂಧನ ಇದ್ದಾಗೆ. ಯೌವನವನ್ನು ಹಾಳು ಮಾಡಿಕೊಳ್ಳುವ ಕ್ರೀಡೆ, ಮಕ್ಕಳನ್ನು ತಯಾರಿಸುವ ಯಂತ್ರ. ಖಂಡಿತವಾಗಿ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಈ ಮದುವೆ ಅಂದ್ರೇನೆ ನನಗೆ ಇಷ್ಟ ಇಲ್ಲ ಕಡೆ, ಇಷ್ಟವೇ ಇಲ್ಲ. ಅಯ್ಯೋ ನಿನ್ನ ಮಾತನ್ನು ಕೇಳ್ತಾ ಇದ್ರೆ ನನಗೆ ನಗು ಬರ್ತಾ ಇದೆ. ಏನು ಹಿರಿಯರ ಹೇಳೋ ವಾಣಿಯನ್ನು ನೀನು ಕೇಳಿಲ್ಲವೇ? ಮದುವೆ ಅಂದ್ರೆ ಹೆಣ್ಣಿನ ಜೀವನದ ಹೊಸ ಅಧ್ಯಾಯ. ಮದುವೆ ಮಕ್ಕಳಿಂದಲೇ ಹೆಣ್ಣಿಗೆ ಮುಕ್ತಿ. ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆ ಆದ ಹೆಣ್ಣನ್ನು ಗೌರವದಿಂದ ಕಾಣುತ್ತಾರೆ. ಅದೇ ಮದುವೆ ಆಗದಿರೋ ಹೆಣ್ಣನ್ನು ಮಹಾರೋಗಿಯಂತೆ ಕಾಣುತ್ತದೆ ಈ ನಮ್ಮ ಸಮಾಜ. ಅದು ಅಲ್ಲದೆ, ಓ ಮಾತೆ ಮಹಾದೇವಿ ಅವರೇ, ಸಾಕು ಮಾಡಿ ಆ ನಿಮ್ಮ ರಗಳೇ ಮಾತನ್ನು. ಮಾತೆತ್ತಿದ್ರೆ ಸಾಕು ದೊಡ್ಡ ದೊಡ್ಡ ವೇದಾಂತವನ್ನೇ ಶುರು ಮಾಡ್ತಿರಲ್ಲ. ಈ ಮದುವೆ ಮುಂಚೆ ಅವೆಲ್ಲ ನಿನ್ನ ಪಾಲಿಗೆ ಇರಲಿ. ಮದುವೆ ಬೇಡ ಅಂತ ಹೇಳುವಳು ಪ್ರಿಯತಮನ ಜೊತೆಗೆ ಯಾಕೆ ಚಕ್ಕಂದ ಆಡ್ತೀಯ? ನಾನ್ ಪ್ರೀತಿ ಮಾಡಿದ್ದು ಮದುವೆಗೋಸ್ಕರವಲ್ಲ, ಮಜಾ ಮಜಾ ಮಾಡುವ ಸಲುವಾಗಿ. ಭಾರತಿ, ಹರಿಯುವ ನೀರನ್ನು ಕಂಡು ಕುಡಿಯಲು ಬಯಸಬಾರದು. ಬಾಯಾರಿಕೆ ಆದಾಗ ಮಾತ್ರ ನೀರನ್ನು ಕುಡಿದ್ರೆ ಬಾಯಾರಿಕೆ ಹಿಂಗೋದು. ಹಾಗೆ ಮೈಯಲ್ಲಿ ಯೌವನ ಇದ್ದಾಗ ನೋಡಿ ಆನಂದ ಪಡಬಾರ್ದು, ಮಜಾ ಮಾಡಬೇಕು ಕಣೆ, ಮಜಾ. ಚೇಚೆ, ಇತ್ತಿತ್ಲಾಗೆ ನಿನ್ನ ತಲೆ ತುಂಬಾ ಕೆಡ್ತಾ ಇದೆಯಮ್ಮ. ಏನಿನ ಉಪದೇಶ ನನಗೆ ಯಾಕೋ ಸರಿ ಕಾಣದು. ನೋಡು, ನಾನು ಗೆಳತಿ ಅಂತ ಒಂದು 4 ತಿಳುವಳಿಕೆ ಮಾತು ಹೇಳ್ತಾ ಇದ್ದೀನಿ. ನನ್ನ ಮಾತನ್ನು ಕೇಳದೆ ಹೋದ್ರೆ ಮುಂದೊಂದು ದಿನ ನಿನ್ನ ಬಾಳು ಮಣ್ಣಾಗಿ ಹೋಗುವುದು ಸ್ವಲ್ಪ ಎಚ್ಚರವಿರಲಿ. ಬಾಟಿ, ಎಚ್ಚರದ ಉಪದೇಶದಲ್ಲಿ ನನ್ನನ್ನೇ ತುಚ್ಛವಾಗಿ ಕಾಣ್ತಾ ಇದೆಯಲ್ಲ. ಹಾಗಿದ್ರೆ ನೀನೇಕೆ ನಿನ್ನ ಸಹೋದರ ಮಾವನನ್ನು ಪ್ರೀತಿ ಮಾಡ್ತಾ ಇದೀಯಾ? ಅದು ಅಪರಾಧ ಅಲ್ಲವೇ? ಖಂಡಿತವಾಗ್ಲೂ ಅಲ್ಲ. ಯಾಕಂದ್ರೆ ನಾನು ಪ್ರೀತಿ ಮಾಡ್ತಿರುವ ಮಂಜು
ನನ್ನ ಸೋದರ ಮಾವ ಅಂದ್ರೆ ನನ್ನ ತಂದೆಯ ತಂಗಿ ಮಗ. ನೋಡು, ನನ್ನ ಸೋದರತೆ ಸಾಯುವಾಗ ನನ್ನ ತಂದೆಗೆ ಒಂದು ಮಾತು ಹೇಳಿದ್ರಂತೆ, ಅಲ್ಲ ನಾನಂತೂ ಕೊಟ್ಟ ಮನೆಗೆ ಹೋಗುತ್ತಿರುವೆ, ನಾನು ಬಡವಿ, ನನ್ನ ಸತ್ರೆ ನನ್ನ ಮಗ ಅನಾಥನಾಗುತ್ತಾನೆ, ನಿನಗಂತೂ ಗಂಡು ಮಕ್ಕಳಿಲ್ಲ, ನನ್ನ ಮಗನನ್ನು ದತ್ತು ತೆಗೆದುಕೊಂಡು ಅವನಿಗೆ ಸರಿಯಾಗಿ ವಿದ್ಯೆ ಕಲಿಸಿ ಒಂದು ಒಳ್ಳೆಯ ಉದ್ಯೋಗವನ್ನು ಕೊಡಿಸಿ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವಂತ ವಚನ ಪಡೆದುಕೊಂಡಳಂತೆ. ಆ ವಚನವನ್ನು ಪಾಲಿಸೋದಕ್ಕೆ ನನ್ನ ತಂದೆ ನನ್ನ ಸೋದರ ಮಾವ ಮಂಜುನ ಜೊತೆ ಮದುವೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಹೀಗಿರುವಾಗ ಮಾನಸಿಕವಾಗಿ ನಾನು ಮಂಜು ಮಾವನನ್ನು ಪ್ರೀತಿ ಮಾಡುವುದರಲ್ಲಿ ತಪ್ಪೇನೇ ಇದೆ? ಆಯ್ತು ಮಹಾರಾಣಿಯವರೇ, ಆಯ್ತು. ನಿನ್ನ ಸೋದರ ಮಾವನನ್ನೇ ಪ್ರೀತಿ ಮಾಡು, ಅವರನ್ನೇ ಮದುವೆ ಆಗು. ತಪ್ಪು ನಿನದಲ್ಲ. ನಾ ಇನ್ನು ಬರ್ಲಿ. ಮಾತಿನ ಬರದಲ್ಲಿ ನಿನಗೆ ವಿಷಯ ಹೇಳೋದೇನೆ ಮರ್ತ್ಬಿಟ್ಟೆ. ನೋಡು, ನಾಳೆ ನನ್ನ ಮದುವೆ ನಿಶ್ಚಿತಾರ್ಥವಿದೆ, ನೀನ್ ತಪ್ಪದೇ ಬರಬೇಕು. ಇಂಥ ಕಾರ್ಯಕ್ಕೆ ನಾನ್ ಬರ್ದೇ ಇರುವನ ಖಚಿತವಾಗಿ ಬಂದೇ ಬರ್ತೀನಿ. ನಾನು ಅರ್ಜೆಂಟಾಗಿ ಲೈಬ್ರರಿಗೆ ಹೋಗಿ ಬರ್ಬೇಕು. ನಾ ಇನ್ನು ಬರ್ಲಿ. ಸರಿ, ಓಕೆ, ಬಾಯ್ ಬಾಯ್ ಬಾಯ್. ಹಲೋ ಭಾರತಿ. ಹಲೋ. ಯಾಕೆ ಭಾರತಿ ಒಬ್ಬಂಟಿಯಾಗಿ ದಾರಿಯ ಮೇಲೆ ನಿಂತಿದ್ಯಲ್ಲ? ಯಾಕೆ, ಎಲ್ಲಿಗಾದರೂ ಪ್ರಯಾಣ ಬೆಳೆಸಿರುವೆಯಾ? ಹಾಗೇನೂ ಇಲ್ಲ, ನಾಳೆ ನನ್ನ ಮದುವೆ ನಿಶ್ಚಿತಾರ್ಥವಿದೆ, ಅದಕ್ಕೋಸ್ಕರ ನನ್ನ ಗೆಳತಿ ರೂಪಾಳಿಗೆ ಹೇಳೋಣ ಅಂತ ಬಂದಿದ್ದೆ. ಹೇಗೋ ಸಮಯಕ್ಕೆ ಸರಿಯಾಗಿ ನೀವು ಕೂಡ ಬಂದಿದ್ರ. ನಿಮಗೂ ಒಂದು ಮಾತು ಹೇಳ್ತೀನಿ, ನಾಳೆ ತಾವು ತಪ್ಪದೇ ಬರಬೇಕು. ಈಗ ಇಂತಹ ಮಲ್ಲಿಗೆ ಹೂವಿನ ಸ್ವಾಗತಕ್ಕಾಗಿ ಈ ಕರ್ಮೇಂದ್ರ ಕಾಯ್ತಾ ಇದ್ದ. ಇಂಥ ಸ್ವಾಗತವನ್ನು ತಪ್ಪಿಸಿಕೊಳ್ಳಲು ನಾನೇನು ಮೂರ್ಖನಲ್ಲ. ಭಾರತಿ, ನಿಮ್ಮ ಈ ಸಂತೋಷದ ಸಂಭ್ರಮಕ್ಕೆ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ. ತುಂಬಾ ಥ್ಯಾಂಕ್ಸ್ ಬ್ರದರ್. ಭಾರತಿ, ಮಿಸ್ಟರ್ ಕರ್ಮೇಂದ್ರ, ನಿನ್ನ ಬಾಯಿಂದ ಬ್ರದರ್ ಎನ್ನುವ ಶಬ್ದಕ್ಕೆ ಶೋಭೆ ತರಲಾರದು ಭಾರತಿ, ಶೋಭೆ ತರಲಾರದು. ಅಂದ್ರೆ ನಾ ನಿಮ್ಮ ದೃಷ್ಟಿಯಲ್ಲಿ ನಿಜ ಭಾರತಿ, ಈ ಕರ್ಮೇಂದ್ರ ದೃಷ್ಟಿಯಲ್ಲಿ ನಿನಗಿರುವ ಪಾತ್ರವೇ ಬೇರೆ, ನೀನು ಅಭಿನಯಿಸುವ ಅಭಿನಯವೇ ಬೇರೆ. ಸತ್ಯ ಹೇಳ್ತೀನಿ, ಸ್ವಲ್ಪ ಸಮಯಾವಕಾಶ ಕೊಡ್ತೀರಾ? ಕೇಳಿ. ಯಾಕೆ ನಿಮಗೆ ಸಂಕೋಚವೇ? ಸಂಕೋಚ ಈ ಕರ್ಮೇಂದ್ರನ ಸನಿಹ ಕೂಡ ಸೆಳೆಯೋದಿಲ್ಲ. ಏನಿಲ್ಲ, ಮನಸ್ಸಿನಲ್ಲಿದ್ದ ಭಾವನೆಯನ್ನು ಬಿಚ್ಚಿ ಹೇಳಬೇಕೆಂಬ ಆಸೆ ಅಷ್ಟೇ. ಈ ನನ್ನ ಆಸೆಯನ್ನು ನೀನು ನಿರಾಕರಿಸಲಾರೆ ಅಂತಾನೆ. ನೀತಿಯ ಮಾತಾದ್ರೆ ಮೆಚ್ಚಿಕೊಳ್ಳುವೆ, ನೀತಿ ಮಾತಲ್ಲದೆ ದುರಾಸೆ ಆಸೆ ಆದ್ರೆ ನಾನು ಮೆಚ್ಚಿಕೊಳ್ಳುವುದಿಲ್ಲ. ಅದೇನು ಅಂತ ನಿಮ್ಮ ಆಸೆಯನ್ನು ಹೇಳಿ. ಭಾರತಿ, ನಾನು ನಿನಗೆ ಎಷ್ಟು ದಿನಗಳಿಂದ ಪರಿಚಯ? 4-5 ವರ್ಷಗಳಿಂದ ಪರಿಚಯ ಉಂಟು. ಮೇಲಾಗಿ ನೀವು ನಮ್ಮ ಕಾಲೇಜಿನ ಸಹಪಾಠಿಗಳು. ದ್ಯಾಟ್ಸ್ ದ ಪಾಯಿಂಟ್. ಅಲ್ಲಿಂದ ಇಲ್ಲಿಯವರೆಗೆ ನಾನು ನಿನ್ನನ್ನು ಯಾವ ದೃಷ್ಟಿಯಿಂದ ಕಾಣ್ತಾ ಬಂದಿರುವೆ? ತುಂಬಾ ಪ್ರೀತಿ ಗೌರವದಿಂದ ಕಾಣುತ್ತಿರುವಿರಿ. ನೋಡ್ ಭಾರತಿ, ಒಬ್ಬ ವಯಸ್ಸಿಗೆ ಬಂದ ಗಂಡು ಒಂದು ವಯಸ್ಸಿಗೆ ಬಂದ ಹೆಣ್ಣಿನ ಜೊತೆ ತುಂಬಾ ಪ್ರೀತಿ ಸಲುಗೆಯಿಂದ ಇದ್ದಾನೆ ಅಂದ್ರೆ ಇದರ ಅರ್ಥ ಏನಾದರೂ ನಿನಗೆ ಗೊತ್ತಾ? ಅಯ್ಯೋ, ಚೆನ್ನಾಗಿ ಗೊತ್ತು. ಇಲ್ಲಿವರೆಗೂ ನೀವು ನನ್ನನ್ನ ತಂಗಿ ಅಂತ ತಿಳಿದುಕೊಂಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ನಾನೇನು ಬರ್ತೀನಿ. ಹುಲಿ ಎಂದಾದ್ರೂ ಜಿಂಕೆಯನ್ನು ತನ್ನ ಒಡ ಹುಟ್ಟಿದ ತಂಗಿಯನ್ನು ತಿಳಿದುಕೊಳ್ಳಬಹುದೇ? ಮುಂಗುಸಿ ಅಂತಾದ್ರ ಹಾವಿನ ಸ್ನೇಹ ಮಾಡಬಹುದೇ? ತರ್ಕದಿಂದ ಮಾತನಾಡಿ ನನ್ನನ್ನು ಕೋಪಿಸಿಕೊಳ್ಳಬೇಡ.
ನಾ ಛಲ ತೊಟ್ರೆ ಗೊತ್ತಲ್ಲ, ನನ್ನ ಚಕ್ರವ್ಯೂಹದಿಂದ ಪಾರಾಗುವುದು ಅಷ್ಟು ಸುಲಭದ ಮಾತಲ್ಲ. ಇಂಥ ಮಾತವನ್ನ ಸಾಕಷ್ಟು ನನ್ನ ಜೀವನದಲ್ಲಿ ಕೇಳಿದ್ದೇನೆ. ಇದೇನು ನನಗೆ ಹೊಸದಲ್ಲ. ನಿಮ್ಮನ್ನೇ ನಂಬಿ ಪ್ರೀತಿ ಮಾಡ್ತಿರುವ ರೂಪಾಳ ಕವಳಿಗೆ ತಾಳಿ ಕಟ್ಟಿ ಮದುವೆಯಾಗಿ ನೋಡು ಭಾರತಿ, ರೂಪಾಳನ್ನು ನಾನು ಪ್ರೀತಿಸಿದ್ದು ಮದುವೆಯಾಗ್ಲಿಕ್ಕಲ್ಲ, ಕೇವಲ ಕೇವಲ ಮಜಾ ಮಾಡ್ಬಿಡೋಕೆ. ಇಲ್ಲೇ ಗೊತ್ತಾಗುತ್ತೆ ನಿಮ್ಮ ಸ್ವಾರ್ಥ ಗುಣ ಎಂಥದು ಅಂತ. ನಿಮ್ಮನ್ನೇ ನಂಬಿ ಪ್ರೀತಿ ಮಾಡ್ತಿರೋ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟದಿರುವ ನೀವು ನಿಮ್ಮನೆ ವೈರಿಯಂತೆ ಕಾಣುವ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟುತ್ತೀರ ಎನ್ನುವುದಕ್ಕೆ ಏನ್ರಿ ಗ್ಯಾರಂಟಿ? ಯಾಕಿರು ಭಾರತಿ, ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲವೇ? ಐ ಆಮ್ ಸೋ ಸಾರಿ ಮಿಸ್ಟರ್ ಕರ್ಮೇಲ್. ನೋಡಿ, ಜೀವಂತ ಇರುವ ದೇವ ರೂಪದ ಮಾನವರಿಗೆ ಹಾಲು ಕುಡಿಸಲು ಬಯಸುತ್ತೇನೆ ಹೊರತು ಹಾವಿಗೆ ಹಾಲು ಕುಡಿಸಲು ಹೋಗಿ ಕಚ್ಚಿಸಿಕೊಳ್ಳುವ ಮೂರ್ಖಳು ನಾನಲ್ಲ. ಏ ಭಾರತಿ, ಸೊಕ್ಕಿನಿಂದ ಮಾತನಾಡಿ ಈ ಕರ್ಮೇಂದ್ರನ ಶಕ್ತಿಗೆ ಎಬ್ಬಿಸಿದರೆ ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಏನಾಗುತ್ತದೆ? ವಾಹ್ ಯೌವನ ತುಂಬಿದ ಈ ನಿನ್ನ ದೇಹವನ್ನು ಫಲವಂತವಾಗಿ ಕದ್ದೊಯ್ದು ಬಲಾತ್ಕಾರ ಮಾಡಬೇಕಾಗುತ್ತದೆ. ಏ ಮಿಸ್ಟರ್ ಕರ್ಮೇಲ್, ಇನ್ನೊಂದು ಸಲ ಇದೇ ಮಾತನ್ನು ಮಾತನಾಡಿದ್ದೆ ಆದ್ರೆ ನಿನ್ನ ನಾಲಿಗಿನ ಕತ್ತರಿಸಿ ಹಾಕುತ್ತೇನೆ, ಎಚ್ಚರ. ನನ್ನ ಕೆನ್ನಿಗೆ ಹೊಡೆದು ಹೋದೆಯಲ್ಲ, ಇಷ್ಟಕ್ಕೆ ನೀನು ಗೆದ್ದೆ ಎಂದು ತಿಳಿದುಕೋಬೇಡ ಹೆಣ್ಣೆ. ಈ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು, ಯಾರ ಕಣ್ಣಿಂದ ಬೇಕಾದ್ರೂ ತಪ್ಪಿಸ್ಕೊಳ್ಬಹುದು. ಈ ಕರ್ಮೇಂದ್ರ ಒಂದ್ಸತಿ ಕಣ್ಣಿಟ್ರ ಅಂದ್ರೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಒಂದು ವೇಳೆ ನೀನೇನಾದ್ರೂ ತಪ್ಪಿಸಿಕೊಂಡಿದ್ದೇ ಆದ್ರೆ ಮುಂದೊಂದು ದಿನ ನಿನ್ನ ಬಾಳು ನರಕವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಭಾರತಿ, ಈ ನನ್ನ ಕಣ್ಣಿಗೆ ನಿನ್ನ ಕೈ ಸ್ಪರ್ಶವಾದಾಗಿನಿಂದ ನಿನ್ನನ್ನು ಕನಸಿನಲ್ಲಾದರೂ ನಾನು ಮುತ್ತೋಡಬೇಕೆಂದು ಹಂಬಲಿಸುತ್ತಿದೆ ಈ ನನ್ನ ಮನ. ಭಾರತಿ, ಭಾರತಿ, ಇಲ್ಲಿವರೆಗೂ ಕಂಡಿದ್ದು ನಾನು ಕನಸ. ಇದೇ ನನಸಾದ ಹೇಗಿರುತ್ತೆ?
ಕಲಿಯುಗದ ರಂಬೆ ಈ ಕಡೆನೇ ಬರ್ತಾ ಇದ್ದಾಳೆ. ಬರಲಿ ಬರಲಿ. ಹಲೋ ಕರ್ಮೇದ್ರ. ಹಲೋ ರೂಪ. ಏನ್ರಿ ಹಾದಿ ಮೇಲೆ ಏಕಾಂಗಿಯಾಗಿ ಏನೋ ಘನವಾದ ವಿಚಾರ ಮಾಡುತ್ತಾ ಒಬ್ರೇ ನಿಂತಂತೆ ಕಾಣತ್ತೆ. ನೋಡ್ರಪ್ಪ, ನಾನು ಯಾವತ್ತೂ ಈ ರೀತಿ ಹಾದಿಯ ಮೇಲೆ ಒಬ್ಬಂಟಿಯಾಗಿ ನಿಂತವನಲ್ಲ. ನೀನ್ ಬರ್ತೀಯ ಅನ್ನೋ ವಿಷಯ ಗೊತ್ತಾಯ್ತು. ಅದಕ್ಕೆ ನಿನ್ಗೋಸ್ಕರ 1 hour ಇಂದ ವೇಟ್ ಮಾಡ್ತಾ ಇದ್ದೇನೆ, ಗೊತ್ತಾ? ಯಾಕೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ನಿಮಗೆ? ಸೂರ್ಯ ಚಂದ್ರನಿಲ್ಲದೆ ಈ ಜಗತ್ತು ಬೆಳಗಬಹುದೇ? ಅದೇ ರೀತಿ ನನ್ನ ಪ್ರತಿ ರಕ್ತದ ಕಣಕಣದಲ್ಲಿಯೂ ನೀನೇ ತುಂಬಿಕೊಂಡಿದೀಯ ರೂಪ. ರೂಪ, ಒಂದೇ ಒಂದಿನ ಈ ನಿನ್ನ ಮುದ್ದಾದ ಮಗವನ್ನು ನೋಡದೆ ಹೋದ್ರೆ ನಾನು ಉಪವಾಸ ಮಲಗ್ತೀನಿ ರೂಪ. ಇಷ್ಟರ ಮೇಲೆ ತಿಳ್ಕೊ, ನನ್ನ ಪ್ರೀತಿ ಪ್ರೇಮ ಎಂತದ್ದು ಅಂತ. ನಿಮ್ಮನ್ನು ಎಂದು ಅರ್ಥ ಮಾಡಿಕೊಂಡರು ಅಂದೇ ಈ ನನ್ನ ಹೃದಯದಲ್ಲಿ ನಿಮ್ಮನ್ನು ಇರಿಸಿಕೊಂಡಿರುವೆ. ಬಟ್ ನನ್ನ ಬಹುದಿನದ ಬಯಕೆಯನ್ನು ನಿಮ್ಮ ಮುಂದೆ ಹೇಳಬೇಕೆಂಬ ಆಸೆ. ಯಾಕೆ ರೂಪ, ಹೇಳು. ನಿನ್ನ ಆಸೆಯನ್ನು ನಾನು ಎಂದಾದ್ರೂ ನಿರಾಸೆ ಮಾಡಿದ್ದೇನಾ? ಈಗ ನಾನು ನೀನು 3 ತಿಂಗಳ ಗರ್ಭಿಣಿ. ರೂಪ, ಏನ್ ಹೇಳ್ತಾ ಇದೀಯ ನೀನು? ನೀನ್ ಹೇಳ್ತಾ ಇರೋದು ಸತ್ಯನಾ? ಯಾಕೆ ನಾನೀಗ ನಿಮ್ಮ ಮುಂದೆ ಸುಳ್ಳು ಹೇಳಲಿ? ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ. ನಾನೀಗ ಗರ್ಭಿಣಿ. ಯಾಕೆ ಈ ವಿಷಯವನ್ನು ಕೇಳಿ ನಿಮಗೆ ಸಂತೋಷವಾಗಲಿಲ್ಲವೇ? ಸಂತೋಷ ಪಡುವ ವಿಚಾರವಲ್ಲ ರೂಪ, ಇದು ಕಷ್ಟಕರವಾದ ವಿಷಯ. ಯಾಕೆ? ಯಾಕಂದ್ರೆ ಗಂಡನಿಲ್ಲದೆ ಗರ್ಭಿಣಿಯಾದ್ರೆ ಹಾಜರಿಗಿತ್ತಿ ಎಂಬ ಕೆಟ್ಟ ಪಟ್ಟ ಕಟ್ಟುತ್ತದೆ ಈ ಸಮಾಜ. ಅದಕ್ಕೋಸ್ಕರ ಚಿಂತೆ ಮಾಡ್ತಾ ಇದ್ದೀನಿ ಚಿಂದ. ಚಿಂತೆ ಮಾಡಿ ನಿಮ್ಮ ಪ್ರಾಣಕ್ಕೆ ಏನಾದ್ರೂ ಅಪಾಯ ಮಾಡಿಕೊಂಡಿದ್ದೀರಾ? ಇಷ್ಟೊಂದು ವೇದನೆ ಪಡ್ತಾ ಇದ್ದೀರಲ್ಲ, ಯಾಕೆ? ಅಕಸ್ಮಾತ್ ಆಗಿ ನಾನೇನಾದ್ರೂ ನಿಜವಾಗ್ಲೂ ಗರ್ಭಿಣಿ ಆದ್ರೆ ನೀವು ನನ್ನ ಕೊಳ್ಳಿಗೆ ತಾಳಿ ಕಟ್ಟೋದು ಗ್ಯಾರಂಟಿ ತಾನೇ? ತಮಾಷೆ ಮಾಡ್ಬೇಕಳು. ಹೌದಾ? ಗ್ಯಾರಂಟಿ. ಮದುವೆಗೆ ಮುಂಚೆ ನೀನು ಗರ್ಭಿಣಿ ಆದ್ರೆ ನಾ ಕಟ್ಟುವ ಮನೆಗೆ ನೀನೇ ಮಹಾರಾಣಿ. ಇಲ್ಲ ಅಂದ್ರೆ ಇದ್ದೇ ಇದೆಯಲ್ಲ, ನಮ್ಮಿಬ್ಬರಿಗೂ ಇದೇ ದಾರಿಯಲ್ಲಿ ಭೇಟಿ. ಹೋಲಿ ರೂಪ, ನಾನು ನಿನಗೊಂದು ವಿಷಯ ಹೇಳಿದ್ದೆ ಗೊತ್ತಾ? ನಿಮ್ಮ ಮನೆಯಲ್ಲಿರುವ ಆ 10 ಲಕ್ಷ ರೂಪಾಯಿ ಕ್ಯಾಶ್ ತೆಗೆದುಕೊಂಡು ಬಾ ಅಂತ ಇದ್ದೆ. ತೆಗೆದುಕೊಂಡು ಬನ್ನಿಯಾ ನನ್ನ ಚಿನ್ನ? ತಿಳಿದುಕೊಂಡೆ ಈ ಕರ್ಮೇಂದ್ರನ ಕೋಟ ಎಂತದ್ದು ಅಂತ. ನಿಮ್ಮ ಮಾತಿನಂತೆ ನನ್ನ ತಂದೆ ನನ್ನ ಹೆಸರಿಗಿಟ್ಟ ಆ 7 ಲಕ್ಷ ರೂಪಾಯಿ ನಿಮ್ಮ ಕೈಗೆ ಸೇರಲಿದೆ. ನೋಡಿ, ನನ್ನ ಪಾಲಿಗೆ ನೀವೇ ನಾವಿಕರಂದ ಮೇಲೆ ಆ ದುಡ್ಡನ್ನು ಇಟ್ಟುಕೊಂಡು ನಾನೇನು ಮಾಡ್ಲಿ? ಎಲ್ಲವೂ ನಿಮ್ಮ ಪಾಲಿಗೆ ಸೇರಿದೆ. ನಾ ಇನ್ನು ಹೋಗಿ ಬರ್ಲಿ? ನಿಲ್ಲು ರೂಪ. ಏನು ಬರೀ ಉಪದೇಶ ಹೇಳಲು ಅಲ್ಲಿದ್ದ ಇಲ್ಲಿವರೆಗೆ ಬಂದಿರೆಯಾ? ಮತ್ತೇನು ಕೊಡಬೇಕು ರಾಜ? ವಿರಸ ತುಂಬಿದ ಈ ನನಕ್ಕೆ ಸರಸ ಸಲ್ಲಾಪವನ್ನಾಡಬಾರದೆ? ಯಾವಾಗ್ಲೂ ಬರೇ ಇದೇ ರಗಳೆ ಆಯ್ತು ನೋಡಿ ನಿಮ್ಮದು. ಕಲಿಸಿ ಕೊಟ್ಟವಳು ನೀನೇ ತಾನೆ? ನಿಮ್ಮ ಆಸೆ ಈಡೇರ್ತಲ್ಲ. ನಾ ಇನ್ನು ಹೋಗಿ ಬರ್ಲಿ? ಬಾಯ್ ರಾಜ. ಬಾಯ್.
ಹೋಗು ಹೋಗು ರೂಪ ಹೋಗು. ನಾ ಬಿತ್ತಿದ ವಿಷದ ಬೀಜ ನಿನ್ನ ಗರ್ಭದಲ್ಲಿ ಪಾಪದ ಪಿಂಡವಾಗಿ ಬೆಳೆಯುತ್ತಿದೆ. ಇಂದಲೂ ನಾಳೆ ಅವರು ಏನು ಗರ್ಭಿಣಿಯಾಗಿದ್ದು ಗ್ಯಾರಂಟಿ ಅಂತ ಈ ಸಮಾಜಕ್ಕೆ ಗೊತ್ತಾಗುತ್ತೆ. ಆಗ ಈ ಸಮಾಜ ಕೇಳುತ್ತೆ ನಿನ್ನ ಗಂಡ ಯಾರು ಅಂತ. ಆವಾಗ ಗೊತ್ತಾಗುತ್ತೆ ಈ ಕರ್ಮೇಂದ್ರನ ಗಂಡಸರ ಪ್ರೀತಿ ಪ್ರೇಮ ಎಂತದ್ದು ಅಂತ. ಏ ಹೆಣ್ಣೆ, ನಿನ್ನ ಗುಂಡು ರಟ್ಟಾಗುವ ಮುಂಚೆ ನಿನ್ನ ಕೈಯಲ್ಲಿರುವ ಹಣ ಈ ಕರ್ಮೇಂದ್ರನ ಹತ್ರ ಬರಬೇಕು. ನಂತರ ನಿನ್ನ ಪ್ರಾಣ ಕಥಂ. Dirty